ಆತ್ಮೀಯ ಕೇಳುಗರೆಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ನೀವೀಗ ಕೇಳುತ್ತಿದ್ದೀರಿ 90.4 FM ಕಂಪನಾಂಕದಲ್ಲಿ ದೀಪ ಸಮಾಜ ಸೇವಾ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಗ್ರಾಮೀಣ ಭಾರತಿ 100 ಸ್ವರ ಒಂದೇ ಶ್ರುತಿ. ಇದು ಗಂಗಾವತಿಯ ಸಮುದಾಯ ರೇಡಿಯೋ ಕೇಂದ್ರ. ಕೇಳುಗರೆ, ದೀಪ ಸಮಾಜ ಸೇವಾ ಕೇಂದ್ರ, ಗ್ರಾಮೀಣ ಭಾರತಿ 90.4 FM ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ಗಂಗಾವತಿ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಪ್ರತಿದಿನ ಸಂಜೆ 7 ಗಂಟೆಗೆ ಪ್ರಸಾರವಾಗುತ್ತಿರುವ ಬಾಪು ಭಾರತ ಅಹಿಂಸೆದೆಡೆಗೆ ನಮ್ಮ ನಡಿಗೆ ಸರಣಿ ರೇಡಿಯೋ ಕಾರ್ಯಕ್ರಮದ 19ನೇ ಸಂಚಿಕೆಗೆ ಎಲ್ಲರಿಗೂ ಆದರದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಕೇಳುಗರೆ, ಇಂದಿನ ಸಂಚಿಕೆಯಲ್ಲಿ ತಮ್ಮ ಮಾತುಗಳ ಮೂಲಕ ಗಾಂಧಿಯನ್ನ ನಮ್ಮ ಮನೆಗಳಿಗೆ ಕರೆತರಲಿದ್ದಾರೆ ಶಿಕ್ಷಕರು ಮತ್ತು ಸಾಹಿತಿಗಳಾದ ರಮೇಶ್ ಸಿ ಬನ್ನಿಕೊಪ್ಪರವರು. ಬನ್ನಿ ಅವರ ಮಾತುಗಳನ್ನು ಆಲಿಸೋಣ. ಎಲ್ಲರಿಗೂ ನಮಸ್ಕಾರ. ಗ್ರಾಮೀಣ ಭಾರತಿ 90.4 ಕಂಪನಾಂಕ ರೇಡಿಯೋ ಬಾಪು ಭಾರತ ಅಹಿಂಸೆದೆಡೆಗೆ ನಮ್ಮ ನಡಿಗೆ ರೇಡಿಯೋ ಸರಣಿ ಕಾರ್ಯಕ್ರಮದ 19ನೆಯ ಸಂಚಿಕೆಯನ್ನು ಆಲಿಸುತ್ತಿರುವ ತಮಗೆಲ್ಲ ಪ್ರೀತಿಪೂರ್ವಕ ಸ್ವಾಗತ. ಆತ್ಮೀಯರೇ, ಗ್ರಾಮೀಣ ಭಾರತಿ ರೇಡಿಯೋ 90.4 ಕಂಪನಾಂಕದಲ್ಲಿ ಗಾಂಧೀಜಿಯವರ ಬಾಪು ಭಾರತ ಅಹಿಂಸೆ ಮತ್ತು ಪ್ರಸ್ತುತ ನಮ್ಮ ನಡಿಗೆ ಈ 4 ವಿಷಯಗಳ ಆಧಾರಿತವಾದ ಸರಣಿ ಕಾರ್ಯಕ್ರಮವನ್ನು ಆಲಿಸುತ್ತಿದ್ದೀರಿ. ವಿಶೇಷವಾಗಿ ಇಂದು ನಾನು ರಮೇಶ್ ಸಿ ಬನ್ನಿಕೊಪ್ಪ ಅಲಗೇರಿ ಗಾಂಧೀಜಿಯವರ ಆತ್ಮಕಥೆ ನನ್ನ ಸತ್ಯಶೋಧನೆಯ ಕಥೆ, ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರುತ್, ಈ ಪುಸ್ತಕವನ್ನು ಕುರಿತು ಮತ್ತು ಗಾಂಧೀಜಿಯವರ ಚಿಂತನೆಗಳನ್ನು ಕುರಿತು ನಾನು ಮಾತನಾಡಲು ಇಚ್ಛಿಸುತ್ತೇನೆ. ಗಾಂಧೀಜಿ ಎಂದರೆ ಗ್ರಾಮೀಣ ಭಾರತದ ಆತ್ಮ, ಅಹಿಂಸೆಯ ಪ್ರತೀಕ, ಸತ್ಯದ ಪ್ರತಿಪಾದಕ, ಶಾಂತಿಯ ದೂತ, ಮಕ್ಕಳ ಪಾಲಿಗೆ ಬಾಪು, ಸ್ವಾತಂತ್ರ್ಯ ಹೋರಾಟಗಾರ, ಪಾಲಕರಿಗೆ ಮುದ್ದಿನ ಮಗ, ಭಾರತೀಯರಿಗೆ ಆತ ರಾಷ್ಟ್ರಪಿತ, ಜಗತ್ತಿನ ಜನರಿಗೆ ವಿಸ್ಮಯದ ಪ್ರತಿರೂಪವಾಗಿದ್ದ. ಹೀಗೆ ಗಾಂಧೀಜಿಯ ಕುರಿತು ಹಲವು ರೀತಿಯಲ್ಲಿ ವಿಭಿನ್ನವಾದ ತತ್ವಚಿಂತನೆಯ ಮೂಸೆಯಿಂದ ಮೂಡಿರುವ ಬಿರುದು ಬಾವಲಿಗಳಿಗೆ ಕಡಿಮೆಯೇ ಇಲ್ಲ. ಅಷ್ಟೇ ಅಲ್ಲ, ಗಾಂಧೀಜಿಯಷ್ಟು ಗೇಲಿಗೆ ಒಳಗಾದ ವ್ಯಕ್ತಿ ಇನ್ನೊಬ್ಬರಿಲ್ಲ. ಇಲ್ಲಿ ಗಾಂಧೀಜಿಯವರ ಬದುಕು ಮತ್ತು ಅಂದಿನ ಭಾರತದ ಪರಿಸ್ಥಿತಿಯ ಚಿತ್ರಣವನ್ನು ತಮ್ಮ ಆತ್ಮಕಥೆಯಲ್ಲಿ ಸೊಗಸಾಗಿ ಕಟ್ಟಿಕೊಟ್ಟಿದ್ದಾರೆ. ಮೂಲ ಗುಜರಾತ್ ಭಾಷೆಯಲ್ಲಿ ಬರೆದಿರುವ ಮೋಹನ್ ದಾಸ್ ಕರಮ್ಚಂದ್ ಗಾಂಧೀಜಿಯವರ ಈ ಆತ್ಮಕಥೆಯನ್ನು ಇಂಗ್ಲಿಷ್ ಮೂಲಕ ಕನ್ನಡಕ್ಕೆ ಅನುವಾದ ಮಾಡಿದವರು GM ಕೃಷ್ಣಮೂರ್ತಿಯವರು. ಇದನ್ನು ಸ್ವಪ್ನ ಬುಕ್ ಹೌಸ್ ಬೆಂಗಳೂರಿನವರು ಪ್ರಕಟಿಸಿದ್ದಾರೆ. ಒಟ್ಟು ಈ ಪುಸ್ತಕವು 735 ಪುಟಗಳನ್ನು ಒಳಗೊಂಡಿದ್ದು 8ಕ್ಕೂ ಹೆಚ್ಚು ಮರುಮುದ್ರಣಗಳನ್ನು ಕಂಡಿದೆ. ಪುಸ್ತಕದ ಒಳನೋಟದಲ್ಲಿ ಶ್ರೀ ಮಹಾದೇವ್ ದೇಸಾಯಿಯವರ ಪ್ರಸ್ತಾವನೆಯ ಮಾತುಗಳಿವೆ. ಮೋಹನ್ ದಾಸ್ ಕರಮ್ಚಂದ್ ಗಾಂಧೀಜಿ ಅವರು ತಮ್ಮ ಆತ್ಮಕಥೆಯನ್ನು ನಾನೇಕೆ ಬರೆದೆ ಎನ್ನುವ ಪೀಠಿಕಾ ಮಾತುಗಳಿವೆ. ಗಾಂಧೀಜಿಯವರು ತಮ್ಮ ಆತ್ಮಕಥೆಯನ್ನು 5 ಭಾಗಗಳನ್ನಾಗಿ ವಿಂಗಡಿಸಿದ್ದಾರೆ. ಮೊದಲನೆಯ ಭಾಗದಲ್ಲಿ ಬಾಲ್ಯದಿಂದ ಹಿಡಿದು ತಮ್ಮ ವೈಯಕ್ತಿಕ ಕುಟುಂಬದ 25 ಅಧ್ಯಾಯಗಳಿದ್ದರೆ, ಎರಡನೆಯ ಭಾಗದಲ್ಲಿ ತಮ್ಮ ಬ್ಯಾರಿಸ್ಟರ್ ಪದವಿಯ ವಿದ್ಯಾಭ್ಯಾಸವನ್ನು ಕುರಿತು 25 ಲೇಖನಗಳನ್ನು ಒಳಗೊಂಡಿವೆ. ಕೇಳುಗರೆ, ಭಾಗ 3ರಲ್ಲಿ ತಮ್ಮ ಸೇವಾ ಮನೋಭಾವದ ಶೈಕ್ಷಣಿಕ ಚಿಂತನೆಗಳು, ವಿದೇಶಿಯರೊಂದಿಗಿನ ವ್ಯವಹಾರಗಳ ಕುರಿತು 25 ಅಧ್ಯಾಯಗಳಲ್ಲಿ ಬರೆದಿದ್ದಾರೆ. ಭಾಗ 4ರಲ್ಲಿ ತಮ್ಮ ಅನುಭವಗಳು, ಭಾರತದ ಚಿಕಿತ್ಸಕಗಳು, ಅಧಿಕಾರ, ಸತ್ಯಾಗ್ರಹ, ಇತರ ಅನುಭವಗಳನ್ನು ಕುರಿತು ಒಟ್ಟು 47 ಅಧ್ಯಾಯಗಳಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಭಾಗ 5ರಲ್ಲಿ ಶಾಂತಿನಿಕೇತನ, ಆಶ್ರಮ ಜೀವನ, ಹಳ್ಳಿಯ ನೋಟಗಳು, ಸ್ಮರಣೀಯ ದಿನಗಳು, ಆಶ್ರಮದ ವಿವಿಧ ನೋಟಗಳು,
ತಾವು ಮಾಡಿದ ಕಾರ್ಯವಿಧಾನಗಳನ್ನು ಮತ್ತು ಕೆಲವು ಚಳುವಳಿಗಳ ಪ್ರಸ್ತಾಪ, ನಾಗ್ಪೂರಿನ ಘಟನೆಗಳು, ಹೀಗೆ ವಿವಿಧ ಆಯಾಮಗಳಲ್ಲಿ ನಮಗೆ 43 ಅಧ್ಯಾಯಗಳಲ್ಲಿ ತಮ್ಮ ಅನುಭವಗಳನ್ನು ಬರೆದಿದ್ದಾರೆ. ಕೇಳುಗರೆ, ಭೌತಿಕ ಅನುವಾದಗಳೆಂದರೆ ಮೂಲ ಲೇಖಕರ ಭಾವನೆಗಳನ್ನು ಯಥಾವತ್ತಾಗಿ ದಾಖಲಿಸುವುದೇ ಆಗಿದೆ. ಅವರು ತಮ್ಮ ಆತ್ಮಕಥೆಯನ್ನು ಬರೆಯುವ ಮುಂಚಿತವಾಗಿ ಗೆಳೆಯರನ್ನು ಸಂಪರ್ಕಿಸಿ, ಅವರೊಂದಿಗೆ ಚರ್ಚಿಸಿ ಮತ್ತು ತಾವು ನಿರ್ಧರಿಸಿದಂತೆ ನನ್ನ ಆತ್ಮಕಥೆ ನನ್ನ ಸತ್ಯದ ಜೊತೆಗಿನ ಹೋರಾಟ ಆಗಲಿ ಎಂದು ಯಾವುದನ್ನೂ ಮುಚ್ಚಿಡಲಾರದೆ ನಿರೂಪಿಸಲು ಸಿದ್ಧ ಮಾಡಿಕೊಂಡೇ ನಾನು ಆತ್ಮಕಥೆಯನ್ನು ಬರೆದಿದ್ದೇನೆ. ಎಲ್ಲಿಯೂ ಸ್ವಪ್ರತಿಷ್ಠೆಯ ಸ್ಪರ್ಶವಾಗಲಿ ಅಹಮ್ಮಿಕೆಯಾಗಲಿ ನಾನು ಇಲ್ಲಿ ದಾಖಲಿಸಿಲ್ಲ. ಅಹಿಂಸೆ, ಬ್ರಹ್ಮಚರ್ಯ, ಇತರ ವರ್ತನೆಗಳ ಸೂತ್ರಗಳೊಂದಿಗೆ ನಾನು ಈ ಪ್ರಯೋಗಗಳನ್ನು ಮಾಡಿರುವುದನ್ನು ನನ್ನ ಆತ್ಮಕಥೆಯಲ್ಲಿ ದಾಖಲಿಸಿದ್ದೇನೆ ಎಂದು ಸ್ವತಃ ಮಹಾತ್ಮ ಗಾಂಧೀಜಿಯವರೇ 1925 ನವೆಂಬರ್ 26ರಂದು ಸಬರಮತಿಯ ಆಶ್ರಮದಲ್ಲಿ ಹೇಳಿಕೊಂಡಿರುವುದನ್ನು ತಮ್ಮ ಆತ್ಮಕಥೆಯ ಪುಸ್ತಕದ ಹಿಂಬದಿಯ ರಕ್ಷಾಪುಟದಲ್ಲಿ ದಾಖಲಿಸಲಾಗಿದೆ. ಕೇಳುಗರೆ, ಆತ್ಮಕಥೆಯ 5 ಭಾಗಗಳಲ್ಲಿ ಮೊದಲನೆಯ ಭಾಗವನ್ನು ನಾವು ಒಳನೋಟಗಳನ್ನು ನೋಡಿದಾಗ, ಅಧ್ಯಾಯ 1ರಲ್ಲಿ ಗಾಂಧೀಜಿಯವರ ಜನನ ಮತ್ತು ಅವರ ಸಂಪ್ರದಾಯ ಮನೆತನದ ಹಿನ್ನೆಲೆಯನ್ನು ನಮಗೆ ಪರಿಚಯ ಮಾಡಿಕೊಡುತ್ತಾರೆ. ಗಾಂಧೀಜಿಯವರು ಸಂಪ್ರದಾಯ ಕುಟುಂಬದ ವಿವರಣೆಯನ್ನು ಮಾಡುತ್ತಾ ಈ ಅಧ್ಯಾಯದಲ್ಲಿ ಕೌಟುಂಬಿಕ ವಿಷಯಗಳನ್ನು ಚರ್ಚಿಸುತ್ತಾರೆ. ತಮ್ಮ ಜನನ ಅಕ್ಟೋಬರ್ 2, 1869ರಲ್ಲಿ ಓರಬಂದೂರಿನಲ್ಲಿ ಜನಿಸಿದ ವಿಷಯವನ್ನು ಪ್ರಸ್ತುತಪಡಿಸುತ್ತಾರೆ. ಹಿಂದೆ ಆ ಊರನ್ನು ಸುಧಾಮಪುರಿ ಎಂದು ಕರೆಯುತ್ತಿದ್ದರೆಂದು ನಮಗೆ ತಿಳಿಸುತ್ತಾರೆ. ಹಾಗೆಯೇ ಅಧ್ಯಾಯ 2ರಲ್ಲಿ ತಮ್ಮ ಬಾಲ್ಯದ ಗೆಳೆಯರ ಒಡನಾಟ, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣದ ಜೀವನ, ಅಲ್ಲದೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ನಂತರ ಶಾಲಾ ದಿನಗಳಲ್ಲಿ ಕೆಟಲ್ ಶಬ್ದವನ್ನು ದೋಷವಾಗಿ ಬರೆದಿರುವುದನ್ನು ಗುರುತಿಸಿದ ಶಿಕ್ಷಣ ನಿರೀಕ್ಷಕರು ಶಿಕ್ಷಕರು ನಕಲು ಮಾಡಿದಾಗ ನಿರಾಕರಿಸುವ ಘಟನೆ, ಶ್ರವಣ ಪಿತೃಭಕ್ತಿ ನಾಟಕ, ಹಾಗೆಯೇ ಅವರು ಹರಿಶ್ಚಂದ್ರ ಕಾವ್ಯವನ್ನೂ ಕೂಡ ನಾಟಕವಾಗಿ ನೋಡಿದ ಘಟನೆಗಳನ್ನು ಈ ಅಧ್ಯಾಯಗಳಲ್ಲಿ ಪ್ರಸ್ತುತಪಡಿಸುತ್ತಾರೆ. ಕೇಳುಗರೆ, 3ನೆಯ ಅಧ್ಯಾಯ ಅವರು ಬಾಲ್ಯ ವಿವಾಹವನ್ನು ಕುರಿತು ಬರೆಯುತ್ತಾರೆ. ಸ್ವತಃ ಅವರೇ 13ನೆಯ ವಯಸ್ಸಿನಲ್ಲಿ ಮದುವೆಯಾಗಿ ಕಸ್ತೂರಬಾ ಅವರನ್ನು ಕೈ ಹಿಡಿಯುತ್ತಾರೆ. ಮುಂದೆ ಅವರ ಶಿಕ್ಷಣವನ್ನು ಇವರೇ ಪ್ರೋತ್ಸಾಹಿಸಿ ಅಂದಿನ ಸಾಮಾಜಿಕ ಸ್ಥಿತಿಗತಿ, ಅಂದಿನ ಮಹಿಳೆಯರ ಪರಿಸ್ಥಿತಿ ಇವೆಲ್ಲವನ್ನು ಆ ಅಧ್ಯಾಯದಲ್ಲಿ ಕಟ್ಟಿಕೊಡ್ತಾ ಇದ್ದಾರೆ. ಮಹಿಳೆಯರ ಒಡವೆ, ಭೋಜನ ವ್ಯವಸ್ಥೆ, ಧಾರ್ಮಿಕ ಕಾರ್ಯಕ್ರಮಗಳು, ಮದುವೆಯ ಸನ್ನಿವೇಶಗಳನ್ನು ಅತ್ಯಂತ ಸೊಗಸಾಗಿ 13ನೆಯ ಅಧ್ಯಾಯದಲ್ಲಿ ಸುದೀರ್ಘವಾಗಿ ಚರ್ಚಿಸಿದ್ದಾರೆ. 13ನೇ ವಯಸ್ಸಿನಲ್ಲಿ ಮದುವೆಯಾದ ಗಾಂಧೀಜಿಯವರು ಗಂಡನ ಪಾತ್ರ ಕುರಿತು ಬಹಳ ಸೊಗಸಾದ ಅಧ್ಯಾಯದಲ್ಲಿ ವ್ಯಕ್ತಪಡಿಸುತ್ತಾರೆ. ಹೆಂಡತಿಗೆ ಗಂಡನೇ ಶಿಕ್ಷಣ ಸಂಸ್ಕಾರ ಕೊಟ್ಟಿದ್ದು, ದಾಂಪತ್ಯ, ಪ್ರೇಮ, ಸಂಸಾರದಲ್ಲಿ ಮಿತವ್ಯಯ ಮುಂತಾದ ವಿಷಯಗಳನ್ನು ಅವರು ಚರ್ಚಿಸುತ್ತಾರೆ. 5ನೆಯ ಅಧ್ಯಾಯದಲ್ಲಿ ಪ್ರೌಢಶಾಲಾ ಹಂತದಲ್ಲಿ ತಮ್ಮ ಕೆಟ್ಟ ಕೈಬರಹಗಳನ್ನು ಕುರಿತು ನೋವನ್ನು ವ್ಯಕ್ತಪಡಿಸುತ್ತಾರೆ. ಅಲ್ಲದೆ ತಾವು ಕಲಿತ ವಿವಿಧ ಭಾಷೆಗಳನ್ನು, ರೇಖಾಗಣಿತ, ಅರೇಬಿಕ್ ಭಾಷೆ, ಪರ್ಸಿಯನ್ ಭಾಷೆ, ಹಿಂದಿ ಮತ್ತು ಸಂಸ್ಕೃತ ಭಾಷೆಗಳ ಕುರಿತು ಪ್ರಸ್ತಾಪವನ್ನು ಮಾಡಿದ್ದಾರೆ. ಶಾಲಾ ಬಾಲಕರಾಗಿದ್ದಾಗ ಗೆಳೆಯರ ಜೊತೆಗಿನ ತುಂಟಾಟಗಳು, ವಿಶೇಷವಾಗಿ ಮಾಂಸಾಹಾರ ಮತ್ತು ಸಸ್ಯಾಹಾರದ ಸೇವನೆಯ ಕುರಿತು
ತಮ್ಮ ದೌರ್ಬಲ್ಯಗಳನ್ನು ಅವರು ಬರೆದುಕೊಂಡಿದ್ದಾರೆ. ಗುಜರಾತಿನ ಸಂಪ್ರದಾಯದ ವೈಷ್ಣವ ಪಂಥದ ಬಗ್ಗೆ ಚರ್ಚಿಸುತ್ತಾ ಅನೇಕ ಕಟ್ಟಳೆಗಳನ್ನು ಕೂಡ ಅಲ್ಲಿ ಪ್ರಸ್ತಾಪಪಡಿಸಿದ್ದಾರೆ. ಈ ವಿಷಯವನ್ನು ಕುರಿತು 7ನೆಯ ಅಧ್ಯಾಯದಲ್ಲಿ ಮುಂದುವರಿಸಿ ಅಹಿಂಸೆಯ ಮಹತ್ವವನ್ನು ತಿಳಿಸುತ್ತಾರೆ. ಇದೇ ವಿಷಯವನ್ನು ಕುರಿತು 7ನೆಯ ಅಧ್ಯಾಯದಲ್ಲಿ ಮುಂದುವರಿದು ಅಹಿಂಸೆಯ ಮಹತ್ವವನ್ನು ತಿಳಿಸುತ್ತಾರೆ. ಇನ್ನು 8ನೆಯ ಅಧ್ಯಾಯಕ್ಕೆ ಬಂದರೆ ಅವರು ತಮ್ಮ ಬಾಲ್ಯದಲ್ಲಿ ನಡೆದ ಕಳ್ಳತನ ಮತ್ತು ಆ ತಪ್ಪನ್ನು ತಮ್ಮ ತಂದೆಯ ಮುಂದೆ ಒಪ್ಪಿಕೊಂಡ ಘಟನೆಯನ್ನು ಪ್ರಸ್ತಾಪಪಡಿಸುತ್ತಾರೆ. 9ನೆಯ ಅಧ್ಯಾಯದಲ್ಲಿ ಅವರ ತಂದೆಯ ಸಾವನ್ನು ಕುರಿತು, ಅವರಿಗೆ ನೀಡಿದ ಶಸ್ತ್ರಚಿಕಿತ್ಸೆ ಅವೆಲ್ಲವನ್ನು ಚರ್ಚಿಸುತ್ತಲೇ ಕೊನೆಯ ವಿಭಾಗದಲ್ಲಿ ತಮ್ಮ ನಾಚಿಕೆಯ ಸ್ವಭಾವವನ್ನು ಕುರಿತು ಪ್ರಸ್ತಾಪ ಮಾಡುತ್ತಾರೆ. ಆತ್ಮೀಯ ಕೇಳುಗರೆ, ಆತ್ಮಕಥೆ ಹೀಗೆ ಮುಂದುವರಿಯುತ್ತಾ 10ನೆಯ ಅಧ್ಯಾಯದಲ್ಲಿ ಧರ್ಮ ಮತ್ತು ಧರ್ಮದ ವಿಶಾಲ ಅರ್ಥವನ್ನು ಗಾಂಧೀಜಿಯವರು ವ್ಯಾಖ್ಯಾನಿಸಿದ್ದಾರೆ. ಜಗತ್ತಿನ ವಿವಿಧ ಧರ್ಮಗಳನ್ನು ಕುರಿತು ಚರ್ಚಿಸುತ್ತಾ ಅಷ್ಟೇ ಅಲ್ಲದೆ ನಾಸ್ತಿಕವಾದ ಮತ್ತು ಆಸ್ತಿಕವಾದದ ಬಗ್ಗೆ ಬರೆದಿದ್ದಾರೆ. ಗಾಂಧೀಜಿಯವರು ತಮ್ಮ ಕೌಟುಂಬಿಕ ಸದಸ್ಯರು ಮತ್ತು ವಿವಿಧ ಧರ್ಮದ ಗೆಳೆಯರ ಜೊತೆಗಿನ ಅನುಸಂಧಾನದ ಬಗ್ಗೆ ತಿಳಿಸಿದ್ದಾರೆ. 1887ರಲ್ಲಿ ಅವರು SSLC ಪಾಸು ಮಾಡಿದ ಅವರು ಇಂಗ್ಲೆಂಡಿಗೆ ಹೊರಡಲು ಸಿದ್ಧತೆಯಾಗುತ್ತಾರೆ. ಆ ವಿಷಯವನ್ನು ಕುರಿತು 11ನೆಯ ಅಧ್ಯಾಯದಲ್ಲಿ ತಿಳಿಸಿದರೆ, ಅಂದು ಸಾಗರವನ್ನು ದಾಟಿ ಹೋಗುವುದು ಸಂಪ್ರದಾಯದ ಪ್ರಕಾರ ನಿಷಿದ್ಧವಾಗಿತ್ತು. ಅವರ ಜಾತಿಯ ಜನಾಂಗದವರು ಅದನ್ನು ವಿರೋಧಿಸಿದರು. ಗಾಂಧೀಜಿಯವರು ಅದನ್ನು ಯಾವುದನ್ನೂ ಲೆಕ್ಕಿಸದೆ ಸಾಗರಾಚೆಯ ಪ್ರವಾಸಕ್ಕೆ ಹೋಗುವ ಕುರಿತು ಬರೆದುಕೊಂಡಿದ್ದಾರೆ. ಇನ್ನು 13ನೆಯ ಅಧ್ಯಾಯದಲ್ಲಿ ಲಂಡನ್ನಿನಲ್ಲಿ ಅವರು ಬ್ಯಾರಿಸ್ಟರ್ ಪದವಿಯ ಅಭ್ಯಾಸಕ್ಕೆ ಹೋದಾಗ ಅಲ್ಲಿಯ ಬದುಕಿನ ಆಹಾರ ಪದ್ಧತಿ, ಆ ಪರಿಸರಕ್ಕೆ ಹೊಂದಾಣಿಕೆಯಾದ ರೀತಿ ಮತ್ತು ಉಳಿದುಕೊಳ್ಳಲು ವ್ಯವಸ್ಥೆಯ ಕುರಿತು ಬರೆದಿರುವುದಲ್ಲದೆ ಅಲ್ಲಿನ ಅನೇಕ ಸ್ನೇಹಿತರುಗಳ ಒಡನಾಟ ಮತ್ತು ಅಲ್ಲಿ ನೆಲೆ ನಿಂತ ಮೇಲೆ ತಂದೆ ತಾಯಿಗಳ ಮಾತಿಗೆ ಕಟಿಬದ್ಧವಾಗಿ ತಮ್ಮ ನಿಲುವುಗಳನ್ನೂ ಕೂಡ ಹಾಗೆಯೇ ಉಳಿಸಿಕೊಂಡ ಬಗ್ಗೆ ಇಲ್ಲಿ ದಾಖಲಿಸಿದ್ದಾರೆ. 14ನೆಯ ಅಧ್ಯಾಯದಲ್ಲಿ ವಿದೇಶದಲ್ಲಿದ್ದರೂ ಕೂಡ ಗಾಂಧೀಜಿಯವರು ತಮ್ಮ ಆಹಾರದ ಆಯ್ಕೆಯನ್ನು ಅವರು ಬಿಟ್ಟುಕೊಡಲಿಲ್ಲ. ಅಲ್ಲದೆ ಅವರಿಗೆ ಇಂಗ್ಲಿಷ್ ಭಾಷೆಯ ಸಂಭಾವಿತನ, ಅಲ್ಲಿಯ ಸೈನಿಕ ವಿಷಯ ಕುರಿತು ಚರ್ಚಿಸುತ್ತಾರೆ. ಮಾರ್ಪಾಟು ಎನ್ನುವ ಅಧ್ಯಾಯದಲ್ಲಿ ಕೆಲವು ಸಣ್ಣ ಪುಟ್ಟ ಪತ್ರಿಕೆಗಳಿಗೆ ಲೇಖನಗಳನ್ನು ಬರೆದಿರುವುದು, ವಕೀಲಿ ವೃತ್ತಿಯ ಕೆಲವು ವಿಷಯಗಳನ್ನು ಕಲಿಯುವುದರ ಬಗ್ಗೆ ಚರ್ಚಿಸುತ್ತಾರೆ. ಆಹಾರಶಾಸ್ತ್ರಗಳನ್ನು ಕುರಿತು ಅನೇಕ ಪ್ರಯೋಗಗಳನ್ನು ಮಾಡಿದ ವಿಷಯವಾಗಿ 17ನೆಯ ಅಧ್ಯಾಯದಲ್ಲಿ ಚರ್ಚಿಸುತ್ತಾರೆ. ಹೀಗೆ 18 ಮತ್ತು 19ನೆಯ ಅಧ್ಯಾಯದಲ್ಲಿ ಅವರ ಅಂಜುಬುರುಕುತನ ಸ್ವಭಾವ, ಅಳುಕುತನ, ನಾಚಿಕೆ, ಖಿನ್ನತೆ ಮತ್ತು ಎಲ್ಲವನ್ನ ಮೀರಿ ಸತ್ಯಕ್ಕೆ ತಾನು ಯಾವ ರೀತಿ ಕಟಿಬದ್ಧವಾಗಿ ನಿಂತೆ ಅನ್ನುವುದನ್ನು ಈ ಅಧ್ಯಾಯದಲ್ಲಿ ಅವರು ಚರ್ಚಿಸುತ್ತಾರೆ. 20ನೆಯ ಅಧ್ಯಾಯದಲ್ಲಿ ಮತ್ತೆ ಅವರು ಧರ್ಮಗಳನ್ನು ಪರಿಚಯ ಮಾಡಿಕೊಳ್ಳುತ್ತಾ ಅಂದಿನ ಇಂಗ್ಲೆಂಡಿಗರಿಗೆ ತ್ಯಾಗದ ಮಹತ್ವವನ್ನು ತಿಳಿಸುತ್ತಾರೆ. ನಾಸ್ತಿಕವಾದವನ್ನು ಗೌರವಿಸುವುದರ ಜೊತೆಗೆ ಹಿಂದೂ ಧರ್ಮ ಮತ್ತು ವಿಶ್ವಧರ್ಮಗಳ ಪರಿಚಯವನ್ನು ಮಾಡಿಕೊಡುತ್ತಾ ಅನೇಕ ಮಹತ್ವದ ಸಂಗತಿಗಳನ್ನು ಅವರು ಬರೆದುಕೊಂಡಿದ್ದಾರೆ. ಅಂದಿನ ಮಹತ್ವಪೂರ್ಣ ಲೇಖಕರಾದ ನಾರಾಯಣ್ ಹೇಮಚಂದ್ರ ಅವರ ಪರಿಚಯವನ್ನು 22ನೆಯ ಅಧ್ಯಾಯದಲ್ಲಿ ಮಾಡಿದರೆ, 23ನೆಯ ಅಧ್ಯಾಯದಲ್ಲಿ ಭಾರೀ ಸಾರ್ವಜನಿಕ ಪ್ರದರ್ಶನ ಅಧ್ಯಾಯದಲ್ಲಿ ಪ್ಯಾರಿಸ್ ನಗರದ ವಾಸ್ತುಶಿಲ್ಪವನ್ನು ಅವರು ಪ್ರಪಂಚಕ್ಕೆ ಪರಿಚಯಿಸಲ್ಪಡುತ್ತಾರೆ.
ಪ್ರಪಂಚದ ಅತ್ಯಂತ ಮಹತ್ವದ ಗೋಪುರ ಐಫೆಲ್ ಕುರಿತು ಅವರು ಬರೆದುಕೊಂಡಿದ್ದಾರೆ. ಅಂದು ಪ್ಯಾರಿಸ್ ನಗರದ ತಂಬಾಕಿನ ಮಾದಕ ವಸ್ತುಗಳ ಕುರಿತು ಜಾಗೃತಿ ಮೂಡಿಸುವ ಅನೇಕ ಬರಹಗಳನ್ನು ಬರೆದು ಅವರು ಅಲ್ಲಿಯ ಸಮಸ್ಯೆಯ ಮೇಲೆ ಬೆಳಕು ಚೆಲ್ಲಿದ್ದಾರೆ. ಬ್ಯಾರಿಸ್ಟರ್ ಪದವಿಯ ನಂತರ ಅಂತಿಮ ಹಂತದಲ್ಲಿದ್ದ ಗಾಂಧೀಜಿಯವರು ವಕೀಲಿ ವೃತ್ತಿಯನ್ನು ವಕೀಲಿ ವೃತ್ತಿಯಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿ ಹೆಸರು ಪಡೆದೆ ಎನ್ನುವ 24ನೆಯ ಅಧ್ಯಾಯದಲ್ಲಿ ಚರ್ಚಿಸುತ್ತಾರೆ. ಬ್ಯಾರಿಸ್ಟರ್ ಪದವಿಯ ನಂತರ ಅಂತಿಮ ಹಂತದಲ್ಲಿದ್ದ ಗಾಂಧೀಜಿಯವರು ವಕೀಲಿ ವೃತ್ತಿಯಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿ ಹೆಸರು ಪಡೆದೆ ಎನ್ನುವ 24ನೆಯ ಅಧ್ಯಾಯದಲ್ಲಿ ಚರ್ಚಿಸುತ್ತಾರೆ. ನನ್ನ ಅಸಹಾಯಕತೆ ಈ ವಿಷಯವಾಗಿ 25ನೆಯ ಅಧ್ಯಾಯದಲ್ಲಿ ಚರ್ಚಿಸುತ್ತಾ ಜನರ ಸಂಪರ್ಕದ ಇತಿಮಿತಿಗಳು, ಕಾನೂನು ತಿಳುವಳಿಕೆ, ವಕೀಲಿ ವೃತ್ತಿಗಳ ಇತಿಮಿತಿಗಳ ಕುರಿತು ತಮ್ಮ ಬಗ್ಗೆ ತಾವೇ ಅತ್ಯಂತ ಯಾವುದೇ ಸಂಕೋಚವಿಲ್ಲದೆ ಬರೆದಿದ್ದಾರೆ. ಅಂದಿನ ಅನೇಕ ಕಾನೂನು ಸಂಪುಟಗಳನ್ನು ಕುರಿತು ಅಧ್ಯಯನ ಮಾಡಿದರ ಬಗ್ಗೆ ತಿಳಿಸುತ್ತಾರೆ. ಇದು ಭಾಗ 1ರಲ್ಲಿಯ ಒಟ್ಟು 20 ಅಧ್ಯಾಯಗಳ ಒಂದು ವಿಸ್ತೃತ ಭಾಗ. ಹಾಗಾಗಿ ಇಲ್ಲಿ ಗಾಂಧೀಜಿ ನಮಗೆ ಇದ್ದ ವಿಷಯವನ್ನು ಇದ್ದ ಹಾಗೆ ಹೇಳುವ ಒಬ್ಬ ಧೀಮಂತ ವ್ಯಕ್ತಿತ್ವದ ಪ್ರತಿರೂಪವಾಗಿ ಕಾಣುತ್ತಾರೆ. ಮುಂದಿನ ಅಧ್ಯಾಯಗಳನ್ನು ಮುಂದಿನ ಸರಣಿಯಲ್ಲಿ ಕೇಳೋಣ. ಕೇಳುಗರೆಲ್ಲರಿಗೂ ನಮಸ್ಕಾರ. ಗ್ರಾಮೀಣ ಭಾರತಿ 90.4 ರೇಡಿಯೋ ದೀಪ ಸಮಾಜ ಸೇವಾ ಕೇಂದ್ರದ ಕೊಡುಗೆ ಇದು. ನಮಸ್ಕಾರ. ಇದುವರೆಗೆ ಬಾಪು ಭಾರತ ಅಹಿಂಸೆದೆಡೆಗೆ ನಮ್ಮ ನಡಿಗೆ ಕಾರ್ಯಕ್ರಮ ಪ್ರಸಾರವಾಯಿತು. ಇಂದಿನ ಕಾರ್ಯಕ್ರಮದಲ್ಲಿ ಸಾಹಿತಿಗಳಾದ ರಮೇಶ್ ಸಿ ಬನ್ನಿಕೊಪ್ಪರವರ ಮಾತುಗಳಲ್ಲಿ ಗಾಂಧಿಯವರ ಆತ್ಮಕಥೆ, ನನ್ನ ಸತ್ಯಶೋಧನೆಯ ಕಥೆ, ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಪುಸ್ತಕದ ಅವಲೋಕನದ 1ನೇ ಭಾಗವನ್ನು ಆಲಿಸಿದಿರಿ. ನಾಳೆಯ ಸಂಚಿಕೆಯಲ್ಲಿ ಭಾಗ 2 ಮತ್ತು 3 ಕೇಳಲಿದ್ದೀರಿ. ಕೇಳುಗರೆ, ಇದುವರೆಗೂ ತಾವು ಕೇಳಿದ್ದು ಬಾಪು ಭಾರತ ಅಹಿಂಸೆದೆಡೆಗೆ ನಮ್ಮ ನಡಿಗೆ ಸರಣಿ ರೇಡಿಯೋ ಕಾರ್ಯಕ್ರಮ. ಅಕ್ಟೋಬರ್ 31ರವರೆಗೆ ಪ್ರತಿದಿನ ಸಂಜೆ 7 ಗಂಟೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದುವರೆಗೂ ಕಾರ್ಯಕ್ರಮ ಕೇಳಿದಂಥ ಎಲ್ಲ ಕೇಳುಗರಿಗೂ ಮತ್ತು ಗಾಂಧಿಯವರ ಆತ್ಮಕಥನದ ಒಂದಿಷ್ಟು ಅಂಶಗಳನ್ನು ಕೇಳುಗರ ಮುಂದೆ ತೆರೆದಿಟ್ಟಿರ್ತಕ್ಕಂಥ ಸಾಹಿತಿ ರಮೇಶ್ ಸಿ ಬನ್ನಿಕೊಪ್ಪ ಅವರಿಗೂ ಕೂಡ ಎಲ್ಲ ಕೇಳುಗರ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಕೇಳುಗರೆ, ನಾಳಿನ ಸಂಚಿಕೆಯಲ್ಲಿ ಗಾಂಧಿಯ ಆತ್ಮಕಥನದ ಮತ್ತಷ್ಟು ರೋಚಕ ಸಂಗತಿಗಳನ್ನು ತಿಳಿದುಕೊಳ್ಳೋಣ. ನಿರಂತರ ಕೇಳ್ತಾ ಇರಿ 90.4 FM ಕಂಪನಾಂಕದಲ್ಲಿ ದೀಪ ಸಮಾಜ ಸೇವಾ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಗ್ರಾಮೀಣ ಭಾರತಿ 100 ಸ್ವರ ಒಂದೇ ಶ್ರುತಿ. ಇದು ಗಂಗಾವತಿಯ ಸಮುದಾಯ ರೇಡಿಯೋ ಕೇಂದ್ರ. ಅಹಿಂಸೆಯೇ ಉಸಿರಾಗಲಿ, ಸತ್ಯವೇ ಧರ್ಮವಾಗಲಿ, ಸತ್ಯಮೇವ ಜಯತೆ. ನಮಸ್ಕಾರ.